ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ. ಬೌರಿಂಗ್ ಆಸ್ಪತ್ರೆಯಲ್ಲಿರುವಂಥದ್ದು ಸಿಜೆ ರಾಯ್ ಮೃತದೇಹ. ಕೆಲವೇ ಹೊತ್ತಿನಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಕೂಡ ಆಗುತ್ತೆ. 10 ಗಂಟೆ ಟೈಮಿಗೇನೋ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅಶೋಕನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲಾಗಿರುವಂಥದ್ದು. ಕಾನ್ಫಿಡೆಂಟ್ ಗ್ರೂಪ್ MD ಜೋಸೆಫ್ ಕೊಟ್ಟಿರುವಂಥ ದೂರಿನ ಅನ್ವಯ FIR ದಾಖಲು ಮಾಡಲಾಗಿದೆ. ಪೊಲೀಸರ ಮುಂದಿನ ತನಿಖೆ ಹೇಗಿರುತ್ತೆ? ಆತ್ಮಹತ್ಯೆ ಸ್ಥಳದಲ್ಲಿದ್ದಂಥ IT ಆಫೀಸರ್ಸ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗುತ್ತಾ? ನೋಟಿಸ್ ನೀಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಿದ್ದಾರೆ. ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ. ಏನಾಯ್ತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನೀವೇನಾದ್ರೂ ಪ್ರೆಷರ್ ಹಾಕಿದ್ರ ಅದು ಇದು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತಾವಲ್ವಾ? ಯಾಕೆಂದ್ರೆ ಅಲ್ಲಿ CCTV ಕೂಡ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಅದು ಒಂದು 6 ತಿಂಗಳಿಂದ ವರ್ಕ್ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಸರ್ಕಾರ ಹೇಳ್ತಾ ಇದ್ನಲ್ಲ, ಸ್ಪೆಷಲಿ ಕೇರಳದ ಟಚ್ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಇನ್ನಷ್ಟು ಗಂಭೀರ. ಈಗ ಆಲ್ಮೋಸ್ಟ್ ಎಲ್ಲ ಪ್ರಕರಣನೂ ಕೂಡ ಸೀರಿಯಸ್ ಆಗಿ ತಗೊಳ್ತಾರೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದರೆ ಕೇರಳ ಟಚ್ ಬಂದಂಥ ಸಂದರ್ಭದಲ್ಲಿ ಆ ಸೀರಿಯಸ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ್, ಸಿಜೆ ರಾಯ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಆಗುತ್ತೆ, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ಸ್ಗಳು ಅಂತ ನೋಡುವಂತ ಸಂದರ್ಭದಲ್ಲಿ ಎಷ್ಟು ಸೀರಿಯಸ್ ಆಗಿ ಈ ಪ್ರಕರಣದಲ್ಲಿ ತನಿಖೆ ಇಳಿದಿದ್ದಾರೆ ಪೊಲೀಸರು ಅಂತ? ಪೃಥ್ವಿ, ಈಗಾಗಲೇ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಕಮಿಷನರ್ ಕೂಡ ನಿನ್ನೆ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ, ಜೊತೆಗೆ ಆಫೀಸರ್ಗಳ ಅಂದ್ರೆ IO ಯಾರಿದ್ದಾರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ತೀವ್ರ ತನಿಖೆ ಮಾಡೋದಕ್ಕೂ ಕೂಡ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ತನಿಖಾ ಭಾಗವಾಗಿ ಸ್ಪಾಟ್ ಮಹಾಜರು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇವರ ಸಾವಿಗೆ ಅಂದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಅಂದ್ರೆ ಮೋಟಿವೇಶನ್ ಏನು ಈ ಒಂದು ಸಾವಿಗೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ಪೊಲೀಸರು ಕೆದಕುವಂತ ಕೆಲಸವನ್ನು ಮಾಡ್ತಾರೆ. ಪ್ರಾಥಮಿಕ ಹಂತವಾಗಿ ಈಗಾಗಲೇ ಸಿಜೆ ರಾಯ್ ಅವರ ಸಹೋದರ ಬಾಬು ಅವರ ಆರೋಪದಂತೆ ಇಲ್ಲಿ IT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅದಾದ್ಮೇಲೆ ವಿಚಾರಣೆಗಾಗಿ ಒತ್ತಡ ಹಾಕಿದ್ದಾರೆ. ಒಂದಷ್ಟು ಈ ಒಂದು ವಿಚಾರವನ್ನ ಅವರು ಮಾನಸಿಕವಾಗಿ ತೆಗೆದುಕೊಂಡು ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿರ್ಬೋದು ಅಂತೇಳಿ ಒಂದಷ್ಟು ಶಂಕೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ IT ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಯಾಕಂದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಈ ಒಂದು IT ದಾಳಿ ಕೂಡ ನಡೆಯುತ್ತಿತ್ತು. ದಾಳಿ ನಡೆಯುವಂತ ಸಂದರ್ಭದಲ್ಲೂ ಕೂಡ IT ದಾಳಿಗೆ ಸಹಕಾರ ನೀಡುವಂತ ಕೆಲಸವನ್ನು ಕೂಡ ಸಿಜೆ ರಾಯ್ ಅವರು ಮಾಡಿದ್ರು. ಆದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆಯ ನಂತರ ಏನ್ ನಡೆದಿತ್ತು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವರು 3 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ತಮ್ಮ ಕಚೇರಿಗೆ ಬಂದಿದ್ರು ಅಂತೇಳಿ ಅವರ MD ದೂರಿನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. 3 ಗಂಟೆಗೆ ಅವರು ಬಂದಂತ ಸಂದರ್ಭದಲ್ಲಿ ನಾನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ, ಜೊತೆಗೆ 3 ಗಂಟೆಯ ನಂತರ ಒಂದು 10 ನಿಮಿಷ ನಮಗೆ ಟೈಮ್ ಬೇಕು, ನಾನು ನನ್ನ ತಾಯಿ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಆತ ಒಂದು 10 ನಿಮಿಷದ ಒಂದು ಟೈಮನ್ನು ತೆಗೆದುಕೊಂಡು MDಯನ್ನ ತನ್ನ ಕ್ಯಾಬಿನಿಂದ ಹೊರಗಡೆ ಕಳಿಸಿರ್ತಾರೆ. ಅದಾದ್ಮೇಲೆ 10ರಿಂದ 15 ನಿಮಿಷವಾಗಿ ನೋಡುವಂತ ಸಂದರ್ಭದಲ್ಲಿ ಅವರು ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಒಂದು ಟೈಮ್ನ ಪೀರಿಯಡ್ನಲ್ಲಿ ಏನಾಗಿತ್ತು, ಬೆಳಗ್ಗೆಯಿಂದಲೂ ಕೂಡ ಅವರ ಮನಸ್ಥಿತಿ ಯಾವ ರೀತಿ ಇತ್ತು, ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಅವರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ರು, ಮತ್ತೆ ಯಾವ ಒಂದು ವಿಚಾರವಾಗಿ ಅವರು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತೆ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ.